ಕೆಎಸ್ ಅಧಿಕಾರಿ ಅಮೃತಾ ಗೌಡ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದಂತಹ ರಾಜೀವ್ ಗೌಡ ವಿರುದ್ಧ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ರಾಜೀವ್ ಗೌಡ ಅಂತಹ ವ್ಯಕ್ತಿಯನ್ನ ನೀವು ಯಾಕೆ ಓಡಾಡೋಕೆ ಬಿಟ್ಟಿದ್ದೀರಿ ಅಂತವ್ರನ್ನ ಒದ್ದು ಹೊಳಗಾಕಿ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅರೆಸ್ಟ್ ಮಾಡಿ ನೀವು, ಇಲ್ಲ ಅಂತಂದರೆ ನಾವು ಶಿಡ್ಲಘಟ್ಟದ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ರಾಜೀವ್ ಗೌಡ ಅವರನ್ನು ನೀವು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಂಥ ಪ್ರಭಾವಿ ವ್ಯಕ್ತಿಯೇ ಆಗಿದ್ರೆ ಸರಿ, ಅವರೆಂಥವರೇ ಆಗಿದ್ರು ಸರಿ, ಅಂಥವ್ರನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು. ಆ ಕೆಲಸವನ್ನು ನೀವು ಮಾಡಬೇಕು. ಪೊಲೀಸರು ಯಾಕೆ ಮಾಡ್ತಾ ಇಲ್ಲ? ಅರೆಸ್ಟ್ ಮಾಡಿ ಗೂಂಡಾ ಕಾಯ್ದೆಯಡಿ ನೀವು ಅವರನ್ನು ಜಿಲ್ಲೆಯಿಂದಾನೇ ಗಡಿಪಾರು ಮಾಡಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದಂತಹ ಕರ್ನಾಟಕ ರಾಜ್ಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೆ ಎಂಬ ಸಂದೇಶ ಏನಿದ್ದಾರೆ, ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಾಕ್ಟರ್ ಕೆ ಎನ್ ಸಂದೇಶ್ ಅವರನ್ನು ಸ್ಥಾಪಿಸಿರುವಂತಹ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇಲ್ಲಿ ನಿಮ್ಮನ್ನು ಕರೆದಿರೋ ಉದ್ದೇಶ ಏನಂದರೆ, ನೀವು ನಮ್ಮ ಸಾಂವಿಧಾನಿಕವಾಗಿ ನಮ್ಮ 4ನೇ ಸ್ತಂಭಗಳು, ನಿಮಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರಗಳು ಎಲ್ಲರಿಗೂ. ಈಗ ರಾಜ್ಯಾದ್ಯಂತ ಜಾಲತಾಣಗಳಲ್ಲಿ ಸೃಷ್ಟಿಯಾಗಿರೋಂಥ ವಿಚಾರ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ರಾಜೀವ್ ಗೌಡ್ರದ್ದು ನಮ್ಮ ಪೌರಾಯುಕ್ತೆ ಅಮೃತಾ ಗೌಡರ ಬಗ್ಗೆ ಅವಶ್ಯಕ ಶಬ್ದಗಳಿಂದ ಬೈದಿರೋ ವಿಚಾರ. ಅವರು ಹಗಲು ರಾತ್ರಿ ಅಂದಿರೋ ಪಾಪ ಕಷ್ಟಪಟ್ಟು KSS ಪಾಸ್ ಮಾಡಿ ಒಂದು ಹುದ್ದೆನ ಅಲಂಕರಿಸಿರ್ತಾರೆ. ಒಂದು ಹೆಣ್ಣು ಅಂತ ಯೋಚನೆ ಮಾಡ್ತೀರಾ, ಒಂದು ಖಾಲಿ ಒಂದು ಫ್ಲೆಕ್ಸ್ಗೋಸ್ಕರ ಅವರು ಅಷ್ಟು ಕೆಟ್ಟದಾಗಿ ಮಾತಾಡಿರೋದು ಎಲ್ಲರಿಗೂ ನಮ್ಮ ವಿಷಾದಕರವೇ. ನಮಗೆಲ್ಲ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಇವತ್ತು ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಬಂದ್ವಿ. ಅದಾದಮೇಲೆ ನಮ್ಮ ಶಾಸಕರು ಪಾಪ ಶಾಸಕರಾದಾಗಿಂದ ನಮ್ಮ ಅಭಿವೃದ್ಧಿಗೋಸ್ಕರ, ವಿಧಾನಸಭಾ ಅಭಿವೃದ್ಧಿಗೋಸ್ಕರ ದುಡಿದಿದ್ದಾರೆ, ಪಾಪ ದುಡಿತಾನೆ ಇದ್ದಾರೆ. ಅವ್ರ ಬಗ್ಗೆನೂ ಸಹ ಅವರು ಕೆಟ್ಟದಾಗಿ ಮಾತಾಡಿದ್ದಾರೆ. ಅವ್ರಿಗೆ ಕೆಟ್ಟದಾಗಿ ಮಾತಾಡೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು? ಈಗ ಸದ್ಯಕ್ಕೆ ಅವರು ಏನು ಜನಗಳಿಗೋಸ್ಕರ ಅಂತ ಕೆಲಸ ಮಾಡಿ ನಾನೊಂದು MLA ಆಗಬೇಕು ಅಂತಲೇ ಅವರು ಪಾಪ ನಮ್ಮ ರಾಜೀವ್ ಗೌಡ ಸರ್ ಬಂದಿದ್ದು. ಬಂದಾದ್ಮೇಲೆ ದುಡಿಬೇಕಾಗಿತ್ತು, ದುಡಿತಾನೆ ಇದ್ದಾರೆ. ಆದರೂ ಅವರು ಅಧಿಕಾರನ ಕೈಗೆ ತಗೊಂಡಿರೋದು ತಪ್ಪು. ಅದಕ್ಕೋಸ್ಕರ ಕಾನೂನು ರೀತಿ ಕಠಿಣ ಕ್ರಮ ತಗೊಳ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.